ಭಾರತೀಯ ಜನತಾ ಪಾರ್ಟಿ ಹಂಗೆ ಆ ಕಡೆ ಈ ಕಡೆ ಇದ್ದಾರೆ ಎಲ್ಲ ಸ್ವಲ್ಪ ಕೂತ್ಕೊಳ್ಳಿ. ನಿಂತಿರೋರೆಲ್ಲರೂ ಎಲ್ಲೆಲ್ಲಿ ಜಾಗ ಇದೆ ದಯಮಾಡಿ ಕೂತ್ಕೊಳ್ಳಿ. ಬ್ಯಾರಿಕೇಡ್ ಪಕ್ಕ ನಿಂತಿರೋರು ಕೂಡ ದಯಮಾಡಿ ಕೂತ್ಕೊಳ್ಳಿ. ಆ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಚೇರ್ಸ್ ಖಾಲಿ ಇದೆ. 2 ದಿನ ನಡೆಯೋದಿದೆ ಧರಣಿ. ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧದ ಅಹೋರಾತ್ರಿ ಧರಣಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುತ್ಸದ್ದಿ ನಾಯಕ ಮಾಜಿ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರರವರೇ, ವಿಧಾನಸಭೆಯ ವಿಪಕ್ಷದ ನಾಯಕರಾದ ಆರ್ ಅಶೋಕ್ ಅವರೇ, ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರೇ, ಪಕ್ಷದ ಮುಖಂಡರಾದ ಶ್ರೀರಾಮುಲು ಅವರೇ, ಜ್ಞಾನೇಂದ್ರ ಅವರೇ, ವಿಶ್ವನಾಥ್ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಬೈಪಿ ಬಸವರಾಜ್ ಅವರೇ, ಅವರಿವರು ಅಂತ ಅನ್ನದೇ ಎಲ್ಲ ಶಾಸಕ ಮಿತ್ರರೇ, ವಿವಿಧ ಜವಾಬ್ದಾರಿ ಹೊತ್ತು ರಾಜ್ಯದ ಉದ್ದಗಲದಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಎಲ್ಲ ಜನನಾಯಕರೇ, ಕಟ್ಟಾಳು ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈ ಹೋರಾಟ ಕಾಂಗ್ರೆಸ್ನ ಜನವಿರೋಧಿ ನೀತಿಯ ವಿರುದ್ಧ, ಈ ಹೋರಾಟ ಬೆಲೆ ಏರಿಕೆಯ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರುದ್ಧ. ಇಲ್ಲಿ ಹಾಕಿದ್ದಾರೆ 10 ತಲೆಯ ರಾವಣ. 10 ತಲೆಯ ರಾವಣ ಇದ್ದಿದ್ದು ತ್ರೇತಾಯುಗದಲ್ಲಿ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ರಾವಣನ ತಲೆ ಇರೋದು 33 ತಲೆ, 66 ಕೈ. 33 ತಲೆ, 66 ಕೈಗಳು ಮಾಡ್ತಿರೋದು ಕೇವಲ ಲೂಟಿ ಲೂಟಿ ಲೂಟಿ. ಏನ್ ಮಾಡ್ತಾ ಇದ್ದಾರೆ? 66 ಕೈ, 33 ತಲೆ ಮಾಡ್ತಿರೋದು ಒಂದೇ ಲೂಟಿ ಲೂಟಿ ಲೂಟಿ. ಕೋಟಿಗೆ ಲೆಕ್ಕನೇ ಇಲ್ಲ. ಲೂಟಿ ಮತ್ತು ಕೋಟಿಗೆ ಲೆಕ್ಕನೇ ಇಲ್ಲ. ಲೆಕ್ಕ ಯಾವ್ಯಾವುದು ಅಂತ ಹೇಳ್ಬೇಕಾ? ಕೇಳಿ ಲೆಕ್ಕ ಹೇಳ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ, ಕಾರ್ಮಿಕ ಇಲಾಖೆಯಲ್ಲಿ, ಅಬಕಾರಿ ಇಲಾಖೆಯಲ್ಲಿ, ಪಶುಸಂಗೋಪನಾ ಇಲಾಖೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ, ಮೂಡಾದಲ್ಲಿ, ಬಿಡಿಎಯಲ್ಲಿ. ಬೆಂಗಳೂರಿನ ಜನ ಒಂದು ಹೊಸ ತೆರಿಗೆ ಕೊಡಬೇಕು. ಔರಂಗಜೇಬನ ಕಾಲದಲ್ಲಿ ಇದ್ದಿದ್ದು ಜಜಿಯ ಅಂತ ಒಂದು ತಲೆಗಂದಾಯ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಡಿಗೆ 100 ರೂಪಾಯಿ ತೆರಿಗೆ ಅಲ್ಲ, ಸೆಸ್ ಅಲ್ಲ. ಯಾವ್ದು ಅಶೋಕ್ ಅವರೇ? ಬಾಯಿ ಬಿಟ್ಟು ಹೇಳಿ, ಹೆದರಬೇಡಿ, ನಾವಿದ್ದೀವಿ, ಧೈರ್ಯವಾಗಿ ಹೇಳಿ. ಯಾವುದು? ಲಂಚ. ಅಡಿಗೆ 100 ರೂಪಾಯಿ ಲಂಚ, ಪ್ಲಾನ್ ಸ್ಯಾಂಕ್ಷನ್ಗೆ ಲಂಚ. ಗುಟ್ಟಾಗಿ ಏನು ಮಾಡ್ತಿಲ್ಲ, ಬಹಿರಂಗವಾಗೇ ಮಾಡ್ತಾ ಇದ್ದಾರೆ. ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ, ಅದ್ರಲ್ಲಿ ಏನ್ ಕನ್ಸೆಷನ್ ಇಲ್ಲ, ಅಡಿಗೆ 100 ರೂಪಾಯಿ ಕೊಡ್ಲೇಬೇಕು. ಏನ್ ಮಾಡ್ಬೇಕು? ಅಡಿಗೆ 100 ರೂಪಾಯಿ ಕೊಡ್ಲೇಬೇಕು. ಯಾವ ಕನ್ಸೆಷನ್ ಇಲ್ಲ. ಆಕ್ಯುಪೇಷನ್ ಸರ್ಟಿಫಿಕೇಟ್, ಓಸಿ, ಆಕ್ಯುಪೇಷನ್ ಸರ್ಟಿಫಿಕೇಟ್, ಓಸಿಗೂ ಲಂಚ ಕೊಡ್ಬೇಕು. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಗ್ಯಾರಂಟಿ ಯಾವುದು? ರಾಜಣ್ಣ ಹೇಳಿದ್ನಲ್ಲಪ್ಪ ವಿಧಾನಸೌಧಗೆ, ಅಕಸ್ಮಾತ್ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಗ್ಯಾರಂಟಿ. ಇದು ಈ ಸರ್ಕಾರದ ನೀತಿ. ಈ ಸರ್ಕಾರ ಬಂದ ಮೇಲೆ
ಮಾಡ್ತೀವಿ ಅಂತ ಹೇಳಿದ್ರ? ಚುನಾವಣೆಗೆ ಮುಂಚೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರ? ಹೇಳಿದ್ರೆ 136 ಅಲ್ಲ 36 ಸೀಟು ಬರ್ತಿರಲಿಲ್ಲ. ಈಗ ಚಾಲೆಂಜ್ ಮಾಡ್ತೇವೆ, ಈಗ ವಿಧಾನಸಭೆ ವಿಸರ್ಜನೆ ಮಾಡಿ ಬನ್ನಿ ಜನರ ಹತ್ರ, ನಿಮ್ ಬೆಲೆ ಏರಿಕೆಯನ್ನು ಜನರ ಮುಂದಿಡಿ, ಗ್ಯಾರಂಟಿಯನ್ನು ಮುಂದಿಡಿ. ನಿಮಗೆ 36 ಸೀಟ್ ಬಂದ್ರೆ ಆಮೇಲೆ ಮಾತಾಡಿ. 100 ಸೀಟು 100 ಸೀಟು 100 ಸೀಟು ಬರೋದು 36 ಸೀಟು ಗ್ಯಾರಂಟಿ ಇಲ್ಲ. ಯಾವ್ಯಾವ್ದು ಬೆಲೆ ಏರಿಸಿದ್ರು ಗೊತ್ತಾ? ಹಾಲಿನ ಬೆಲೆ 9 ರೂಪಾಯಿ ಜಾಸ್ತಿ ಮಾಡಿದ್ರು. ಎಷ್ಟು? 9 ರೂಪಾಯಿ 9 ರೂಪಾಯಿ ಜಾಸ್ತಿ ಮಾಡಿದ್ರು. 3 ಸರಿ ಏರಿಸಿದ್ರು ಹಾಲಿನ ಬೆಲೆ. ರೈತರ ಕೈಗೆ ಚಪ್ಪು ಕೊಟ್ಟರು, 9 ರೂಪಾಯಿ ಏರಿಸಿದ್ರು. ಅಷ್ಟು ಮಾತ್ರ ಅಲ್ಲ, 20 ರೂಪಾಯಿ ಇತ್ತು ಸ್ಟಾಂಪ್ ಪೇಪರ್ ಬೆಲೆ, ಈಗ 100, 500. ಅಬ್ಕಾರಿ ದರ ಕ್ವಾರ್ಟರ್ಗೆ ಎಷ್ಟು ರೂಪಾಯಿ ಏರಿಸಿರಪ್ಪ? ಯಾರು ಪಕ್ಕ ಇರೋರಪ್ಪ? ಕ್ವಾರ್ಟರ್ಗೆ ಎಷ್ಟು ಜಾಸ್ತಿ ಆಯ್ತು? 60 ರೂಪಾಯಿ ಜಾಸ್ತಿ ಆಯ್ತಂತೆ. ಏನ್ ತಾಯಿ, ಒಂದು ಕ್ವಾರ್ಟರ್ಗೆ 60 ಅಂದ್ರೆ ಮನೆ ಯಜಮಾನ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂದ್ರೆ 1800 ರೂಪಾಯಿ ರಿಕವರಿ ಆಯ್ತು. 2 ಕ್ವಾರ್ಟರ್ ಕುಡಿದ್ರೆ 3600. ನಿಮಗೆ ಹಾಕಿದ್ದು 2000, ನಿಮ್ಮ ಯಜಮಾನರ ಹತ್ರ ಕಿತ್ತಿದ್ದು 3600. ಹಾಲಿನ ಬೆಲೆನೂ ಜಾಸ್ತಿ, ಆಲ್ಕೋಹಾಲಿನ ಬೆಲೆನೂ ಜಾಸ್ತಿ. ಬಸ್ ದರನ್ನು ಏರಿಸಿದ್ರು, ಕರೆಂಟ್ ದರನ್ನು ಏರಿಸಿದ್ರು, ಮೆಟ್ರೋ ದರನ್ನು ಏರಿಸಿದ್ರು. ಬಿಜೆಪಿ ಸರ್ಕಾರ ಹೇಳೇ ಕನ್ನಡ ಸ್ಟಾಂಪ್ ಡ್ಯೂಟಿನೂ ಜಾಸ್ತಿ ಮಾಡಿದ್ರು. 40% ಸ್ಟಾಂಪ್ ಡ್ಯೂಟಿ ಹೆಚ್ಚಳ. ಎಷ್ಟು ಪರ್ಸೆಂಟ್? 40% ಸ್ಟಾಂಪ್ ಡ್ಯೂಟಿ ಹೆಚ್ಚಳ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ, ಬರ್ತ್ ಸರ್ಟಿಫಿಕೇಟ್ ಬೆಲೆನೂ ಜಾಸ್ತಿ ಆಯ್ತು, ಇನ್ಕಮ್ ಸರ್ಟಿಫಿಕೇಟ್ ಬೆಲೆನೂ ಜಾಸ್ತಿ ಆಯ್ತು, ಡೆತ್ ಸರ್ಟಿಫಿಕೇಟ್ ಬೆಲೆನೂ ಜಾಸ್ತಿ ಮಾಡಿದ್ರು. ಹೆಣದ ಮೇಲೂ ಏನಾದ್ರು ತೆರಿಗೆ ಹಾಕಿದ್ದು ಸರ್ಕಾರ ಇದ್ರೆ, ಯಾವ ಸರ್ಕಾರ ಗಟ್ಟಿಯಾಗಿ ಹೇಳಿ, ಯಾವ ಸರ್ಕಾರ? ಹೆಣನೂ ಬಿಡದೆ ಇರೋ ಸರ್ಕಾರ ಯಾವುದು? ಹಣ ಕಂಡ್ರೆ ಬಾಯಿ ಬಿಡೋರನ್ನ ಕಂಡಿದ್ವಿ, ಹೆಣದ ಮೇಲೂ ಟ್ಯಾಕ್ಸ್ ಹಾಕೋರನ್ನ ನೋಡಿದ್ರೆ ಅದು ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಹೆಣದ ಮೇಲೂ ತೆರಿಗೆ ಹಾಕಿದ ಸರ್ಕಾರ. ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಯ ಕಾಂಗ್ರೆಸ್ ಸರ್ಕಾರ ಚಂಬಿಡ್ಕೊಂಡು ಹೋಗ್ತಾರಲ್ಲ, ಇಲ್ಲಿಗೆ ಸಂಡಾಸಿಗೆ, ಅದಕ್ಕೂ ಟ್ಯಾಕ್ಸ್ ಹಾಕಿದ್ರು. ಶೌಚಾಲಯಕ್ಕೂ ಟ್ಯಾಕ್ಸ್ ಹಾಕಿದ್ರು ಚೆನ್ನಿ. ಈ ಸರ್ಕಾರ ಗಾಳಿ ಮೇಲೆ ಒಂದು ಟ್ಯಾಕ್ಸ್ ಹಾಕಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಆಗ್ತಾ ಇರುವ ತೆರಿಗೆ ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಆಗ್ತಾ ಇರುವ ತೆರಿಗೆಯೇ ಇಲ್ಲ. ಯಾವುದನ್ನು ಬಿಟ್ಟಿದ್ದಾರೆ? ಒಂದು ಟ್ರಾನ್ಸ್ಫಾರ್ಮರ್ಗೆ ಬಿಜೆಪಿ ಸರ್ಕಾರ ಇದ್ದಾಗ ನಮೀನ್ ಎಷ್ಟು ಕೊಡ್ಬೇಕಿತ್ತು ಹೇಳಿ? 30,000. ಈಗ 33. ಎಷ್ಟು ಕೊಡ್ಬೇಕು ಹೇಳಿ? ಈಗ 3 ಲಕ್ಷ. ಬಿಜೆಪಿ ಇದ್ದಾಗ 30,000. ಈಗ ರೈತ ಪರವಾಗಿರೋ ಸಿದ್ದರಾಮಯ್ಯ ಹಾಕಿರೋದು 3 ಲಕ್ಷ. 3 ಲಕ್ಷ ಒಂದು ಟ್ರಾನ್ಸ್ಫಾರ್ಮರ್ಗೆ. ಅಷ್ಟು ಮಾತ್ರ ಅಲ್ಲ, ಅಶ್ವಥ್ ನಾರಾಯಣ್ ಇಲ್ಲೇ ಇದ್ರು. ಎಲ್ಲೋದ್ರಪ್ಪ ಅಶ್ವಥ್ ನಾರಾಯಣ್? ಸ್ಮಾರ್ಟ್ ಮೀಟರ್ ಕೇರಳದಲ್ಲಿ 900 ರೂಪಾಯಿ, ಕರ್ನಾಟಕದಲ್ಲಿ 4,800 ರೂಪಾಯಿ. ಎಂತದ್ದು? ಸಿಂಗಲ್ ಫೇಸು, ಡಬಲ್ ಫೇಸು, 3 ಫೇಸು, ಅದಕ್ಕೆಲ್ಲ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟು ಕಲೆಕ್ಷನ್ ಎಷ್ಟಾಗುತ್ತೆ ಗೊತ್ತಾ? 15,000 ಕೋಟಿ. ಎಷ್ಟು ಸಾವಿರ ಕೋಟಿ? 15,000 ಕೋಟಿ ಕಲೆಕ್ಷನ್. ಅದಕ್ಕೆ ಹೇಳಿದೆ, ಬರೀ 10 ತಲೆ ಸಾಕಾ? ಬರೀ 10 ತಲೆ ಸಾಕೇನ್ರಿ? 10 ತಲೆ ಸಾಕಾಗಲ್ಲ. ಈ ಭ್ರಷ್ಟ ಕಾಂಗ್ರೆಸ್ಗೆ ಈಗಿರುವ ತಲೆ 33 ತಲೆ. ಎಷ್ಟು ಕೈ?
ಕೈ ಇಟ್ಟಲ್ಲೆಲ್ಲ ಜನಸಾಮಾನ್ಯರ ಬದುಕು ಭಸ್ಮ. ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಸಿದ ಸರ್ಕಾರ ಇವರು. ಬಂಡೆಯಂತ ಸರ್ಕಾರ ಅಲ್ಲ, ಬಂಡತನದ ಸರ್ಕಾರ. ಎಂತ ಸರ್ಕಾರ? ಬಂಡೆಯ ಸರ್ಕಾರ ಅಲ್ಲ. ಎಂತ ಸರ್ಕಾರ? ಬಂಡ ಸರ್ಕಾರ ಇದು. ಯಾಕೆಂದ್ರೆ ಬಿಜೆಪಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ರಾತ್ರಿ ಡೀಸೆಲ್ ಬೆಲೆ ಏರಿಸ್ತಾರೆ ಅಂತ ಹೇಳಿದ್ರೆ ಇದು ಎಂತ ಸರ್ಕಾರ? ಇದು ಬಂಡ ಸರ್ಕಾರ. ಇದು ಯಾವುದು ಬಿಟ್ಟಿಲ್ಲ, ಇವರು ಯಾವುದನ್ನು ಬಿಟ್ಟಿಲ್ಲ. ತಾಯಿ 2,000 ರೂಪಾಯಿ ಕೊಟ್ಟು ಪಿಕ್ ಪ್ಯಾಕೆಟ್ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇದ್ದಾರೆ. ಬರೀ ದರೋಡೆ ಮಾಡ್ತಾ ಇಲ್ಲ, ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಎಂತ ದರೋಡೆ ಮಾಡ್ತಾ ಇದ್ದಾರೆ? ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಅವರಿಗೂ ಗ್ಯಾರಂಟಿ ಇದೆ, ಮತ್ತೆ ನಮ್ಮ ಸರ್ಕಾರ ಬರೋಲ್ಲ, ಕಾಂಗ್ರೆಸ್ ಸರ್ಕಾರ ಬರೋಲ್ಲ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಆಗಿದೆ. ಅದಕ್ಕೆ ವ್ಯಾಪಾರಕ್ಕೆ ಬರೀ ಅವ್ರು ಮಾತ್ರ ಇಳಿದಿಲ್ಲ, ಹೆಂಡ್ರು ಮಕ್ಕಳು ಇಳ್ಕೊಂಡವ್ರೆ. ವ್ಯಾಪಾರಕ್ಕೆ ಬರೀ ಅವ್ರು ಮಾತ್ರ ಇಳಿದಿಲ್ಲ, ಹೆಂಡ್ರು ಮಕ್ಕಳನ್ನೆಲ್ಲ ಇಳಿಸಿದ್ದಾರೆ ವ್ಯಾಪಾರಕ್ಕೆ. ಎಲ್ಲರನ್ನೂ ಇಳಿಸಿ ಇದು ನಮ್ದು ಕಡೆದು, ಈಗ ಮಾಡಿಕೊಳ್ಳಬೇಕು, ಮತ್ತಿನ್ನ ನಮ್ಮ ಕಾಂಗ್ರೆಸ್ ಬರೋಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಒಬ್ಬರಿಗಿಂತ ಒಬ್ರು ಕಾಂಪಿಟೇಷನ್ ಇಳಿದಿದ್ದಾರೆ. ಕಾಂಗ್ರೆಸ್ನೊಳಗೆ ಜಗಳ ಯಾಕೆ ಗೊತ್ತಾ? ನಿಂದೆಷ್ಟು ಕಲೆಕ್ಷನ್, ನಂದೆಷ್ಟು ಕಲೆಕ್ಷನ್, ನಿಂದೆಷ್ಟು ಕಲೆಕ್ಷನ್ ಹಂಗಂತ ಜಗಳ. ಕಾಂಗ್ರೆಸ್ ಒಳಗಡೆ ಜಗಳ ಇರೋದು ಇನ್ಯಾವುದೋ ಕಾರಣಕ್ಕೆ ಅಂತ ಅನ್ಕೊಂಬೇಡಿ. ನನಗಿಂತ ನಿನ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಹೊಟ್ಟೆ ಕಿಚ್ಚು. ಕಲೆಕ್ಷನ್ನಿನ ಜಗಳ, ಆ ಕಲೆಕ್ಷನ್ ಸಲುವಾಗಿ ಜಗಳ ಆಡ್ತಾ ಇದ್ದಾರೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಈ ಜನ ವಿರೋಧಿ ಸರ್ಕಾರ ಇರ್ಬೇಕಾ? ಮುಸ್ಲಿ ಕಟ್ಟಿ ಹೇಳಿ, ಜೋರಾಗಿ ಹೇಳಿ, ಜನ ವಿರೋಧಿ ಸರ್ಕಾರ ಇರ್ಬೇಕಾ? ಈ ಜನ ವಿರೋಧಿ ಸರ್ಕಾರ ತೊಲಗಬೇಕು. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ತೊಲಗಬೇಕು. ಮಹದೇವಪ್ಪನಿಗೂ ಬರೆ, ಕಾಕಾ ಪಾಟೀಲ್ಗೂ ಬರೆ, ಜಮೀರ್ಗೆ ಮಾತ್ರ ಬೆಣ್ಣೆ, ಮಹದೇವಪ್ಪನಿಗೂ ಸುಣ್ಣ. SCP TSP ಮಹದೇವಪ್ಪನ್ನು ಬಿಡಲಿಲ್ಲ, ಮುನಿಯಪ್ಪನ್ನು ಬಿಡಲಿಲ್ಲ, ಜಾಧವ್ ನಿಮ್ಮನ್ನು ಬಿಡಲಿಲ್ಲ. SCP TSP ಲೂಟಿ. ನಿಮ್ಮ ಕಣ್ಣಿಗೆ ಬೆಣ್ಣೆ, ಜಮೀರ್ ಮಾತ್ರ ನಿಮ್ ಕಣ್ಣಿಗೆ ಸುಣ್ಣ, ಜಮೀರಿಗೆ ಬೆಣ್ಣೆ. ಸಂವಿಧಾನ ವಿರೋಧಿಯಾಗಿ 4% ಗುತ್ತಿಗೆಯಲ್ಲಿ ಮೀಸಲಾತಿ, ಮತಾಧಾರಿತ ಮೀಸಲಾತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಒಪ್ಪಲಿಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷ, ಉಪಮುಖ್ಯಮಂತ್ರಿ ಹೇಳ್ತಾರೆ, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ಲೆಟ್ ಮಿ ವಾಚ್, ಲೆಟ್ ಮಿ ಸಿ, ಗುಡ್ ಟೈಮ್ ವಿಲ್ ಕಮ್, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ಯಾರು ಹೇಳ್ತಿದ್ದನ? ಯಾರು ಹೇಳಿದ್ದು? ಬಿಡ್ತೀರ ಸಂವಿಧಾನ ಬದಲಾಯಿಸಕ್ಕೆ? ಬಿಡ್ತೀರಂದ್ರೆ ಸಂವಿಧಾನ ಬದಲಾಯಿಸಕ್ಕೆ? ಭಾರತದ ಜನ ಇದ್ದಾರೆ, ಭಾರತೀಯ ಪ್ರಜೆಗಳಿದ್ದಾರೆ, ಸಂವಿಧಾನ ಬದಲಾಯಿಸಕ್ಕೆ ಬಿಡಲ್ಲ. ಕಾಂಗ್ರೆಸ್ ಇಂದ ಪಾಕಿಸ್ತಾನಕ್ಕೆ ಕಳಿಸಿದ್ರು ನಮ್ಮ ದೇಶವನ್ನ, ನಮ್ಮ ಸಂವಿಧಾನವನ್ನ ಉಳಿಸ್ಕೊಳ್ತೇವೆ. 4% ಮೀಸಲಾತಿ ಸಂವಿಧಾನ ವಿರೋಧಿಯಾಗಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಆಶ್ಚರ್ಯದಿಂದ ಉತ್ತರ ಕೊಡ್ತಾರೆ, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ಏನ್ ಸೊಪ್ಪು ಇವರಿಗೆ? ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಬದಲಾಯಿಸಕ್ಕೆ ಬಿಡ್ಬೇಕಾ? ಒಬ್ಬ DK ಶಿವಕುಮಾರ್ ಅಲ್ಲ, 1000 DK ಶಿವಕುಮಾರ್ ಅಂತವರು ಬಂದ್ರು ಕೂಡ ಈ ದೇಶದ ಜನ ಸಂವಿಧಾನ ಉಳಿಸ್ಕೊಳ್ತೇವೆ, ಅಂಬೇಡ್ಕರ್ ಅವರ ಆಶಯಕ್ಕೆ ಧಕ್ಕೆ ಹಾಕಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಸಬೇಕೋ ಬೇಡವಾ? ಬರೀ DK ಅಲ್ಲ, ಅವ್ರ ಗುರು ಯಾರೋ ಗುರು, ಆ ಕೋತ್ವಾಲ ಹುಟ್ಟು ಬಂದ್ರು ಸಂವಿಧಾನ ಬದಲಾಯಿಸೋದಕ್ಕೆ ಬಿಡ್ತೀರಾ? ಸಂವಿಧಾನ ಬದಲಾಯಿಸಕ್ಕೆ ಬಿಡ್ಬೇಕಾ? ನಮ್ಮ ಹೋರಾಟ ಸಂವಿಧಾನ ಉಳಿಸೋದಕ್ಕೆ, ನಮ್ಮ ಹೋರಾಟ ಜನರ ಬದುಕನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮ ಹೋರಾಟ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ, ಈ ನೀತಿಯ ವಿರುದ್ಧ ನಮ್ಮ ಹೋರಾಟ
ಬೆಲೆ ಏರಿಕೆ ವಿರುದ್ಧ ನಮ್ಮ ಹೋರಾಟ ಇದು ಆರಂಭ ಮಾತ್ರ. ಈ ಆರಂಭ ಮಾತ್ರ. ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನ ಮನೆ ಮನೆಗೆ ಮುಟ್ಟಿಸಬೇಕು. ಅನ್ಯಾಯದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಬೇಕು. ಜನಾಂದೋಲನ ಆಗಬೇಕು. ಅನ್ಯಾಯದ ವಿರುದ್ಧ ಜನಾಕ್ರೋಶ ಸ್ಫೋಟಗೊಳ್ಳಬೇಕು. ಆಗ ಮಾತ್ರ 33 ತಲೆಯ ರಾವಣ 66 ಕೈಯಿನ ರಾವಣ ಭಸ್ಮ ಆಗಲಿಕ್ಕೆ ಸಾಧ್ಯ. ಈ ಪ್ರಜಾಪ್ರಭುತ್ವದಲ್ಲಿ ಬೇಕಾದ್ರೂ ಮಾಡಬಹುದು ಅನ್ನುವಂತ ಮನಸ್ಥಿತಿ ಇವತ್ತಿನ ಕಾಂಗ್ರೆಸ್ ಏನು ಹೊಂದಿದೆ. ಇದು ನಡೆಯೋದಿಲ್ಲ. ನೀವು ಮಾಡ್ತಿರುವ ಮೋಸ, ನೀವು ಮಾಡ್ತಿರುವ ವಂಚನೆಯ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಹೋರಾಟದಲ್ಲಿ ರಾಜ್ಯದ ಉದ್ದಗಲಕ್ಕೆ ಬಂದು ಹೋರಾಟಕ್ಕೆ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತುಂಬಿರ್ತಕ್ಕಂಥ ತಮ್ಮೆಲ್ಲರಿಗೆ ಹಣೆ ಹಚ್ಚಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಿಜೆಪಿ ಜನಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ, ಕಾಂಗ್ರೆಸ್ ಜನವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಜನವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಬೆಲೆ ಬೇಡಿಕೆ ನೀತಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಹೇಳಿ ಧಿಕ್ಕಾರ. ಭಾರತ್ ಮಾತಾ ಕಿ. ಧನ್ಯವಾದ ಸಿ.ಟಿ. ರವಿ ಅವರಿಗೆ. ಈಗ ಈ ಬಹಿರಂಗ ವೇದಿಕೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದಲ್ಲಿ 108 ಯೋಜನೆಯನ್ನ ಜಾರಿಗೆ ತಂದು ಕರ್ನಾಟಕ ರಾಜ್ಯದ ಪ್ರತಿ ಮನೆಗೆ ಆರೋಗ್ಯ ಯೋಜನೆಯನ್ನ ಮುಟ್ಟಿಸಿದ ಧೀಮಂತ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀರಾಮುಲು ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಭ್ರಷ್ಟ ಕಾಂಗ್ರೆಸ್ಸಿನ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯಲ್ಲಿ